Hallelujah. Hallelujah. The Bible says, ಸತ್ಯವೇದ ಹೇಳುತ್ತೆ, went to Nineveh. ಆತ ನೆನೆವೆ ಪಟ್ಟಣಕ್ಕೆ ಹೋದ. Preached the word. ಅಲ್ಲಿ ಹೋಗಿ ದೇವರ ವಾಕ್ಯವನ್ನು And the ಸಾರಿದ. people repented, fasted. ಜನರು ಪಶ್ಚಾತ್ತಾಪ ಹೊಂದಿ ಎಲ್ಲರೂ ಉಪವಾಸ ಇದ್ರು. Amen. God saw their tears and forgave them. ದೇವರು ಅವರ ಕಣ್ಣೀರನ್ನು ನೋಡಿ ಕ್ಷಮಿಸಿದನು. God didn't bring the evil that he had purposed. ದೇವರು ಅವರ ಮೇಲೆ ನಾಶನವನ್ನು ಇಟ್ಟಿದ್ರಲ್ಲ, ಅದನ್ನು ತರಲಿಲ್ಲ. After that, listen to me. ಅದರ ನಂತರ ಗಮನಿಸಿ, Jonah was really angry. ಯೋನನಿಗೆ ತುಂಬಾ ಕೋಪ. Jonah said, ಯೋನನು ಹೇಳ್ತಾನೆ, I know you are like that. ನನಗೆ ಗೊತ್ತು ದೇವರೇ ನೀವು I ಹೀಗೆ. know you forgive. ನನಗೆ ಗೊತ್ತು ದೇವರೇ ನೀವು ಕ್ಷಮಿಸ್ಬಿಡ್ತೀರಾ. எவ்வளவே டஃப்பா இருந்தாலும் ನೀವು ಎಷ್ಟೇ ಕಠಿಣವಾಗಿದ್ರೇನು ಮನುಷ್ಯನ ಉಡನೆ ಮನಮಿರಂಗಿರಿ. ಮನುಷ್ಯ ಅಂದಾಗ ನೀವು ತುಂಬಾ ಕನಿಕರ ತೋರಿಸ್ತೀರಾ. show mercy to human beings. ಮನುಷ್ಯನಿಗೆ ತುಂಬಾ ಕರುಣೆ ತೋರಿಸ್ತೀರಾ. So what he did? ಅದಕ್ಕೆ ಯೋನನು ಏನು ಮಾಡ್ದ? He sat there. ಆತ ಅಲ್ಲೇ ಕೂತ. And there was a small this plant coming up. ಅಲ್ಲಿ ಒಂದು ಚಿಕ್ಕ ಚಿಗುರು ಹಾಗೆ ಬೆಳೀತಾ ಬಂತು. It became a big tree. ಅದು ಹಾಗೆ ದೊಡ್ಡ ಮರವಾಗಿ ಬೆಳೀತು. And it gave shade to Jonah. ಯೋನನಿಗೆ ನೆರಳನ್ನು ಕೊಡ್ತು. But what did God do? ಆದರೆ ದೇವರು ಏನು ಮಾಡಿದ್ರು? He made the tree to dry up. ಹಾಗೆ ಆ ಮರ ಹಾಗೆ ಒಣಗಿ ಹೋಗುವ ಹಾಗೆ ದೇವರು ಮಾಡಿದ್ರು. நான் சொல்றது உங்களுக்கு எல்லாம் புரியுதுங்களா? ನಾನು ಹೇಳೋದು ಅರ್ಥ ಆಗ್ತಿದೆಯಾ? ஹalleluya. ஹalleluya. நம்ம சாப்பிடுற அந்த வெளிச்சலையும் அழிச்சிட அவருக்கு அதிகாரம் இருக்கு. ನಾವು ತಿನ್ನುವಂತ ಆ ಬೆಳೆಯನ್ನು ಕೂಡ ನಾಶ ಮಾಡಲು ದೇವರಿಗೆ ಸಾಧ್ಯ. The Bible says, ಸತ್ಯವೇದ ಹೇಳುತ್ತೆ, amen, the tree suddenly dried up. ಆ ಮರ ತಕ್ಷಣವೇ ಒಣಗೋಯ್ತು. ಗಮನಿಗೆ, ನಾನು ಹೇಳೋದನ್ನು ಗಮನಿಸಿ. God can command a blue whale. ದೇವರು ಒಂದು ತಿಮಿಂಗ್ಲಗೂ ಕೂಡ ಅದನ್ನ ಎಲ್ಲರೂ ಇಲ್ಲಿ ನೋಡ್ರಿ. amen, hallelujah. Hallelujah. God can speak command to the storm. ದೇವರು ಬಿರುಗಾಳಿಗೂ ಕೂಡ ಆಜ್ಞೆ ಕೊಡ್ತಾರೆ. God can command to the sea. ದೇವರು ಸಮುದ್ರಕ್ಕೂ ಕೂಡ ಆಜ್ಞೆ ಕೊಡ್ತಾರೆ. God can even command to a worm. ದೇವರು ಒಂದು ಚಿಕ್ಕ ಹುಳಕ್ಕೂ ಕೂಡ ಅದನ್ನು ಆಜ್ಞೆ ಕೊಡ್ತಾರೆ. Hallelujah. Hallelujah. Amen. If you read the 8th verse, ಅಲ್ಲಿ 8ನೇ ವಾಕ್ಯ ಓದುವಾಗ, and when it came to pass, ಅಲ್ಲಿ ಆ ಸಮಯದಲ್ಲಿ God commanded a hot vehement. ದೇವರು ಒಂದು ಬಿಸಿಯಾದ ಗಾಳಿ ಬಿರುಗಾಳಿಯನ್ನು ಕಳಿಸ್ತಾರೆ. Amen. Hot. Amen. Full of humidity. Hot breeze. ತುಂಬಾ ಬಿಸಿಯಾದ ಗಾಳಿ. And the sun did scorch upon Jonah's head. ಸೂರ್ಯನು ಯೋನನ ತಲೆ ಮೇಲೆ ಬಿಸಿಯಾಗಿತ್ತು. Shall I tell you something? ನಿಮಗೆ ನಾ ಹೇಳ. Amen. What all we saw till now? ಇಲ್ಲಿ ತನಕ ನಾವೇನೆಲ್ಲ ನೋಡಿದ್ವಿ? We saw a God who has control over the storm. ಬಿರುಗಾಳಿ ಸಮುದ್ರಗಳ ಮೇಲೆ ಅಧಿಕಾರವುಳ್ಳ ದೇವರನ್ನು ನೋಡಿದ್ವಿ. We saw God who is the Lord of heaven, dry land and the seas. ದೇವರಿಗೆ ಪರಲೋಕದಲ್ಲಿ ಭೂಮಿಯಲ್ಲಿ ಮತ್ತು ಸಮುದ್ರದ ಮೇಲೂ ಅಧಿಕಾರ ಇರುವುದನ್ನು ನಾವು ನೋಡಿದ್ವಿ. God who has power over, amen, the living creatures of the sea. ಸಮುದ್ರದಲ್ಲಿರುವಂತ ಜೀವ ಆ ಜಂತುಗಳ ಮೇಲೂ ಕೂಡ ದೇವರಿಗೆ ಅಧಿಕಾರ ಉಳ್ಳದನ್ನು ನಾವು ನೋಡಿದ್ವಿ. Amen. God who can make something grow and something dry up in a day. ಒಂದೇ ದಿನದಲ್ಲಿ ಒಂದು ಚಿಗುರು ಹಾಗೆ ಬೆಳೆದು ಒಣಗಿ ಹೋಗುವುದನ್ನು ಕೂಡ ದೇವರು ಮಾಡಲು ಶಕ್ತನು. God can bring scorching heat, a breeze full of vehement upon anyone. ಯಾರ ಮೇಲೂ ಕೂಡ ದೇವರು ಬಿಸಿ ಗಾಳಿ ಬಿಸಿ ಸೂರ್ಯವನ್ನು ತರಲು ಕೂಡ ಆತನು ಶಕ್ತನು. Everything is under his control. ಎಲ್ಲವೂ ಆತನ ಆಳ್ವಿಕೆಯ ಅಡಿಯಲ್ಲೇ ಇದೆ. But ಆದರೆ when he comes to man, ಮನುಷ್ಯನು ಅಂತ ಬಂದಾಗ he doesn't reveal his power. ದೇವರು ತನ್ನ ಬಲವನ್ನು ಪ್ರಕಟ ಮಾಡಲ್ಲ. He reveals his heart to man. ಆತನ ಹೃದಯವನ್ನೇ ಮನುಷ್ಯನಿಗೆ ಪ್ರಕಟ ಮಾಡೋದು. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Even when Jonah disobeyed, ಯೋನನು ಅವಿದ್ಯನಾದ್ರೇನೂ ಕೂಡ, even though Jonah did so many things that hurted God, ದೇವರಿಗೆ ಗಾಯಪಡಿಸುವಂತ ಅನೇಕ ಕಾರ್ಯಗಳನ್ನು ಯೋನನು ಮಾಡಿದ್ರೇನು ಕೂಡ, God never said to Jonah, you have no rights to question me. ನನ್ನನ್ನು ಕೇಳುವುದಕ್ಕೆ ನಿನಗೆ ಯಾವ ಅರ್ಹತೆ ಹಕ್ಕು ಇಲ್ಲ ಅಂತ ದೇವರು ಕೇಳಲೇ ಇಲ್ಲ. I can forgive, I can destroy, it's left to me. ನಾ ಕ್ಷಮಿಸ್ತೇನೋ ನಾನು ದಂಡಿಸ್ತೇನೋ ಅದು ನನಗೆ ಬಿಟ್ಟಿದ್ದು. God was so humble to explain to Jonah. ಆದ್ರೆ ದೇವರು ಎಷ್ಟು ಮೃದುವಾಗಿ ಆ ಯೋನನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. Amen. To a tree to which you never sowed, ನೀನು ಬಿತ್ತದೇ ಇದ್ದ ಮರ, to the tree that you never watered, ನೀನು ನೀರೇ ಹಾಕ್ಲಿಲ್ಲ ಆ ಮರಕ್ಕೆ. Amen. You are fed up about the tree that dried up. ಆ ಒಣಗಿ ಹೋದ ಮರದ ಕುರಿತು ನಿನಗೆ ಅಷ್ಟು ಚಿಂತೆನಾ? But ಆದ್ರೆ I created Nineveh.
ನಾನು ನಿನೆವೆ ಪಟ್ಟಣವನ್ನು ಸೃಷ್ಟಿ ಮಾಡಿ I shed my blood for this Nineveh. ನನ್ನ ರಕ್ತವನ್ನು ನಿನೆವೆ ಪಟ್ಟಣಕ್ಕಾಗಿ ನಾನು ಸುರಿಸಿದೆ. Is it not right for me to forgive them? ಅವರನ್ನು ಕ್ಷಮಿಸುವುದು ನನಗೆ ಅಷ್ಟು ಹಕ್ಕು ಇಲ್ವಾ? இவ்வளெல்லாம் பண்ண முடியும். If God has done so many things to prove Jonah, ಯೋನನಿಗೆ ದೃಢಪಡಿಸಲು ದೇವರು ಇಷ್ಟು ಕಾರ್ಯವನ್ನು ಮಾಡಿದ್ದಾರೆ ಅಂದ್ರೆ, I mean, just imagine, ನೆನೆಸಿ, God would have just overthrown the life of Jonah like that. ಯೋನನ ಜೀವನವನ್ನು ಹಾಗೆ ಎತ್ತು ಬಿಡಬಹುದಿತ್ತು. Today I tell you, ಇವತ್ತು ನಿಮಗೆ ನಾನು ಹೇಳ್ತೀನಿ, if God can do so much around you, ನಿನ್ನ ಸುತ್ತಲೂ ದೇವರು ಇಷ್ಟನ್ನು ಮಾಡಲು ಶಕ್ತನಂದ್ರೆ, when you see so much of calamity, so much of destruction, so much of things happening around, ಸುತ್ತಮುತ್ತಲು ಎಷ್ಟು ನಾಶನಗಳು, ಎಂತ ರೀತಿಯಾದ ನಾಶಗಳು ನಿನ್ನ ಸುತ್ತಮುತ್ತಲು ನಡೀತಾ ಇದ್ರೇನು ಕೂಡ, just imagine a life without God. ನೆನೆಸಿ, ದೇವರು ಇಲ್ಲದೆ ಇರುವಂತ ಒಂದು ಜೀವನ. We are taking everything lightly, my dear people of God. ನಾವೆಲ್ಲವನ್ನು ಸುಮ್ಮನೆ ಸಾಧಾರಣವಾಗಿ ತಗೊಳ್ತಿದ್ದೇವೆ. We rise up in the morning thinking that we are strong enough to see one more day. ನಾವು ಅನ್ಕೊಳ್ತೇವೆ ಮುಂಜಾನೆ ಎದ್ದು, ನಾ ಬಲಿಷ್ಠನು, ನಾನು ಇನ್ನೂ ತುಂಬಾ ದಿನಗಳನ್ನ ನೋಡ್ತೇನೆ ಅಂತ. But we rise up because of His grace. ಆದ್ರೆ ನಾವು ಎದ್ದೊಳ್ತಾ ಇರುವಂತದೇ ಆತನ ಕೃಪೆಯಿಂದ. Amen. In 1 minute, ಒಂದು ನಿಮಿಷದಲ್ಲಿ, in 60 seconds, 60 ಸೆಕೆಂಡ್ಗಳಲ್ಲಿ 120 people die. 120 ಜನರು ಸಾಯ್ತಾರೆ. Amen. 120 people die. 120 ಜನ ಸಾಯ್ತಾರೆ. Amen. Just remember, if we are alive today, ನೆನೆಸಿ, ಇವತ್ತು ನಾವು ಜೀವಂತವಾಗಿದ್ದೀವಿ ಅಂದ್ರೆ, if we are in the church today, ಇವತ್ತು ದೇವರ ಆಲಯದಲ್ಲಿ ನಾವು ಇದೀವಿ if ಅಂದ್ರೆ, we are able to raise our hand and worship Him today, ಕರಗಳನ್ನು ಎತ್ತಿ ಇನ್ನೂ ಆತನ ನಾವು ಸ್ತುತಿ ಮಾಡ್ತಿದ್ದೀವಿ we ಅಂದ್ರೆ, are able to open our mouth and say, praise you Lord, ಬಾಯಿಗಳನ್ನು ತೆಗೆದು ದೇವರೇ ನಿನಗೆ ಮಹಿಮೆ ಸಲ್ಲಿಸ್ತೇನೆ ಅಂತ if ನಾವು we are ಹೇಳ್ತೀವಿ able ಅಂದ್ರೆ, to stand on our feet, ನಮ್ಮ ಕಾಲುಗಳಲ್ಲಿ ಇನ್ನೂ ನಾವು ನಿಂತಿದ್ದೇವೆ ಅಂದ್ರೆ, if we are able to smile without any pain in our body, ನಮ್ಮ ಶರೀರದಲ್ಲಿ ಯಾವ ನೋವು ಇಲ್ಲದೆ ಇನ್ನೂ ನಾವು ನಗ್ತಾ ಇದ್ದೇವೆ it ಅಂದ್ರೆ, is because God loves us. ಅದಕ್ಕೆ ಕಾರಣ ದೇವರು ನಮ್ಮನ್ನು God ಪ್ರೀತಿಸುತ್ತಾರೆ. is mindful about us. ದೇವರು ಯಾವಾಗಲೂ ನಮ್ಮ ಕುರಿತು God ಯೋಚಿಸುತ್ತಿದ್ದಾರೆ. cares about this man. ದೇವರು ಈ ಒಂದು ಮನುಷ್ಯನ ಕುರಿತು ಅಷ್ಟು ಯೋಚಿಸುತ್ತಿದ್ದಾರೆ. Amen. God, amen. For us, ನಮಗೆ God is so small. ದೇವರು ತುಂಬಾ ಚಿಕ್ಕದು. God is so cheap. ದೇವರು ತುಂಬಾ ಚೀಪ್. After the church, ಸಮಯ ನಂತರ do we remember God? ದೇವರನ್ನು ಜ್ಞಾಪಕ ಮಾಡ್ಕೊಳ್ತಿರ್ತೇವೆ? No. ಇಲ್ಲ. We go back to our, work as usual. ನಮ್ಮ ಕೆಲಸಗಳಿಗೆ ಹಾಗೆ We ಸಾಧಾರಣವಾಗಿ forget the ಹೋಗ್ತಿರ್ತೇವೆ. word that we heard. ನಾವು ಕೇಳಿದ ದೇವರ ವಾಕ್ಯವನ್ನು ಮರಿತೇವೆ. Amen. Do we recall it when we go home? ನಾವು ಮನೆಗೆ ಹೋದಾಗ ತಿರ್ಗಾ ದೇವರು ಏನು ಮಾತಾಡಿದ್ರು ಅದರ ಕುರಿತು ಯೋಚನೆ ಮಾಡ್ತೇವಾ? Thank God. ನಾವು ದೇವರಿಗೆ ಏನಾದ್ರು ವಂದನೆ ಮಾಡ್ತೇವಾ? Do we live fearful in the presence of God? ದೇವರ ಪ್ರಸನ್ನತೆಯಲ್ಲಿ ಭಯಭಕ್ತಿಯಾಗಿ ನಾವು ಬದುಕ್ತಿದ್ದೇವಾ? Do we try to, connect with God? ದೇವರೊಟ್ಟಿಗೆ ಒಂದಾಗುವುದಕ್ಕೆ ನಾವೇನಾದ್ರು ಪ್ರಯತ್ನ ಪಡ್ತಿದ್ದೇವಾ? No. ಇಲ್ಲ. Amen. Next Sunday again. ಇನ್ನು ಮುಂದಿನ ಭಾನುವಾರನೇ. But when we see God so cheap and so small in our life, ನಮ್ಮ ಜೀವನದಲ್ಲಿ ದೇವರನ್ನು ಇಷ್ಟು ಚಿಕ್ಕದಾಗಿ, ಇಷ್ಟು ಚೀಪ್ ಆಗಿ ನಾವು ನೋಡ್ತಿದ್ದೇವೆ. amen, just imagine why God is seeing this cheapest people, just a clay, just a useless thing, so big in His eyes. ಆದ್ರೆ ಯಾಕೆ ಈ ಬೇಡದೆ ಇರುವಂತ ಮಣ್ಣಾದ ನಮ್ಮನ್ನು, ಈ ಕೀಳಾದ ನಮ್ಮನ್ನು ಯಾಕೆ ದೇವರು ಇಷ್ಟು ಮೇಲಾಗಿ ಯೋಚಿಸ್ತಿದ್ದಾರೆ? Why do He leave everything that is in heaven and come down and listen to your praises? ಯಾಕೆ ಪರಲೋಕದಲ್ಲಿರುವಂತ ಎಲ್ಲವನ್ನು ಬಿಟ್ಟು ನೀನು ಮಾಡುವಂತ ಸ್ತುತಿಯನ್ನು ಕೇಳುವುದಕ್ಕಾಗಿ ಆತನು ಯಾಕೆ ಇಳಿದು When there ಬರ್ತಿದ್ದಾರೆ? are crores and crores of angels worshiping Him night and day, why does He come and wait for you for hours to hear your words of stammering lips? ಕೋಟ್ಯಾಂತರ ದೇವದೂತರು ರಾತ್ರಿ ಹಗಲು ಆರಾಧಿಸ್ತಿದ್ರೇನು ಕೂಡ ತಾಸು ಗಟ್ಟಲೆ ಆತನು ಬಂದು ಕಾದಿದ್ದು ನೀ ಮಾಡುವಂತ ಚಿಕ್ಕ ಆರಾಧನೆ ಯಾಕೆ ಆತನು ಕೇಳಬೇಕು? Amen. Why He longs for that? ಯಾಕೆ ಅದಕ್ಕಾಗಿ ಆತನು ಅಷ್ಟು ತವಕ ಪಡ್ತಾರೆ? Why He is not fed up with you? ಯಾಕೆ ಆತನು ಇನ್ನೂ ನಿನ್ನನ್ನು ತ್ಯಜಿಸಿಲ್ಲ? Why God is not going for another option? ಯಾಕೆ ದೇವರು ಇನ್ನೊಂದು ನಿನ್ನನ್ನು ಬಿಟ್ಟು ಇನ್ನೊಂದು ಆಯ್ಕೆಯನ್ನು ಯಾಕೆ ದೇವರು Why ಮಾಡ್ಕೊಳ್ತಿಲ್ಲ? is God raising someone in your place? ಯಾಕೆ ದೇವರು ನಿನ್ನ ಸ್ಥಾನದಲ್ಲಿ ಇನ್ನೊಬ್ಬನನ್ನು ಎತ್ತೊಳಿಸ್ತಿಲ್ಲ? Because ಯಾಕಂದ್ರೆ He humbled Himself even unto death. ಆತನು ಮರಣದ ತನಕವೂ ಕೂಡ ತಗ್ಗಿಸಿಕೊಂಡನು. Even if He wants to show anger, ಆತನು ನಿನ್ನ ಮೇಲೆ ಕೋಪ ತೋರಿಸಬೇಕು ಅಂತ His ಅನ್ಕೊಂಡ್ರೇನು ಕೂಡ love is 1,000 times stronger than His anger. ಆತನ ಪ್ರೀತಿ ಆತನ ಕೋಪಕ್ಕಿಂತಲೂ 1000 ಪಟ್ಟು ದೊಡ್ಡದು.